ಕುಮಾರಿ ಆರುಷಿಗೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ 10ನೆಯ ಸಂಚಿಕೆ ಸಾಹಿತ್ಯ ಕಲಾವೇದಿಕೆಯಿಂದ ನೆರವೇರುತ್ತಿರುವ 10ನೇ ಸಂಚಿಕೆಗೆ ನಾವೆಲ್ಲ ಇಲ್ಲಿ ಸೇರಿರುತ್ತೇವೆ. ಈ ಸಂಚಿಕೆಯ ವಿಶೇಷ ಸಂತ ಶಿಶುನಾಳ ಶರೀಫರ ತತ್ವಪದಗಳು, ಗಾಯನ ಮತ್ತು ವ್ಯಾಖ್ಯಾನ. ತತ್ವಪದಗಳ ಮಹತ್ವ, ಅದರಲ್ಲಿ ಅರಿತು ಸಾರ ತಿಳಿದುಕೊಳ್ಳುವ ಪ್ರಯತ್ನ. ನಮ್ಮ ಈ ನಾಡು ಪುಣ್ಯಭೂಮಿ. ಬಸವಣ್ಣನವರು, ಕನಕದಾಸರು, ಪುರಂದರದಾಸರು, ಸರ್ವಜ್ಞ ಮುಂತಾದವರು ತಮ್ಮ ವಿವಿಧತೆಯಿಂದ ನಮಗೆ ಅತಿಯಾದ ಜೀವನದ ಮಹತ್ವವನ್ನು ತಿಳಿಸಿ ಹೋಗಿದ್ದಾರೆ. ಕ್ಷಣ ಕ್ಷಣದಲ್ಲಿ ಅವರನ್ನು ನೆನೆಸಿಕೊಳ್ಳುತ್ತಾ ಯಾವುದೋ ಒಂದು ಕಾರ್ಯಕ್ರಮದೊಳಗೆ ಹಾಡು ಅಥವಾ ದೇವರ ನಾಮನ್ನು ಹೇಳಿ ಅವರು ನಮಗೆ ಹೇಳಿಕೊಟ್ಟಿರೋ ವಿಷಯವನ್ನು ನಾವು ಯಾವಾಗಲೂ ಮೆಲುಕು ಹಾಕುತ್ತಾ ಇರ್ತೇವೆ. ಭಕ್ತಿ ಭಾವದಿಂದ ಕೂಡಿರುವ ಈ ಸಂಜೆಯಲ್ಲಿ ನಾವೆಲ್ಲ ಸೇರಿ ಆನಂದವನ್ನು ಪಡೆಯೋಣ. ನಿಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಈ ಕಾರ್ಯಕ್ರಮದ ಅತಿಥಿಗಳಾದ ಜಾನಪದ ಕಲಾವಿದರು ಶ್ರೀ ಗವಿಸಿದ್ದಯ್ಯ ಹಳ್ಳಿಕೇರಿ ಮಠ್ ಇವರು ನಮ್ಮ ಜೊತೆಗೆ ಇಂದು ಇರುತ್ತಾರೆ. ಇವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ ವೇದಿಕೆಗೆ ಆಹ್ವಾನಿಸುತ್ತೇನೆ. ಇವರು ಶರೀಫರ ಪದಗಳನ್ನು ನಮಗೆ ಹಾಡಿ ಅದರ ಸವಿಯನ್ನು ತಿಳಿಸುತ್ತಾರೆ. ಪದಗಳನ್ನೇನೋ ಹಾಡ್ತಾರೆ, ಅದರೊಳಗೆ ತಿಳಿದಿರುವ ಸಾರವನ್ನು ನಮಗೆ ತಿಳಿಸ್ಲಿಕ್ಕೆ ಒಬ್ರು ಬೇಕಲ್ಲ. ಸೊ ಅದರ ಅಂತರಾರ್ಥವನ್ನು ನಮಗೆಲ್ಲ ಹೇಳಲಿಕ್ಕೆ ನಮ್ಮವರೇ ಆದಂಥ ಡಾಕ್ಟರ್ ಶ್ರೀ ದತ್ತ ಪ್ರಸನ್ನ ಪಾಟೀಲ್ ಅವರು ಇವತ್ತಿನ ಕಾರ್ಯಕ್ರಮವನ್ನು ತುಂಬುತ್ತಿದ್ದಾರೆ. ಅವರಿಗೂ ಸಹ ವೇದಿಕೆಗೆ ಆಹ್ವಾನಿಸುತ್ತೇನೆ. ನಾವೆಲ್ಲ ಇಲ್ಲಿ ಸೇರಿ ಸಂತೋಷ ಪಡಲು, ಸಾಹಿತ್ಯದ ಬಗ್ಗೆ ತಿಳಿದುಕೊಳ್ಳಲು ಇದು ಸರಿಯಾದ ಸ್ಥಾನ, ಜಾಗ ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ಗೌರವಾರ್ಪಣೆ ನಡೆಸಿಕೊಡಲು ಗುರು ಹಿರಿಯರಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಶ್ರೀ ಗವಿಸಿದ್ದಯ್ಯ ಹಳ್ಳಿಕೇರಿ ಮಠ್ ಇವರಿಗೆ ಪುಷ್ಪಗುಚ್ಛ ನೀಡಿ ಗೌರವಿಸಬೇಕೆಂದು HP ಸುಬ್ಬಣ್ಣವರ ಹತ್ರ ನಾನು ಬೇಡಿಕೊಳ್ಳುತ್ತೇನೆ. ಕಲಾ ವಿಮರ್ಶಕರಾದಂತಹ ಡಾಕ್ಟರ್ ದತ್ತ ಪ್ರಸನ್ನ ಪಾಟೀಲ್ ಅವರಿಗೆ ಪುಷ್ಪಗುಚ್ಛವನ್ನು ನೀಡಲು ಡಾಕ್ಟರ್ RR ಜೋಶಿ ಅವರನ್ನು ಆಹ್ವಾನಿಸುತ್ತೇನೆ. ಅವರು ಬಂದು ಅವರಿಗೆ ಪುಷ್ಪಗುಚ್ಛವನ್ನು ನೀಡಿ ಗೌರವಾರ್ಪಣೆ ಮಾಡಬೇಕು. RR ಜೋಶಿ ಮತ್ತು HP ಸುಬ್ಬಣ್ಣರವರಿಬ್ಬರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಕಾರ್ಯಕ್ರಮ ಯಾವಾಗಲೂ ದೀಪ ಪ್ರಜ್ವಲನೆಯಿಂದ ಶುರು ಮಾಡೋದ್ರಿಂದ ನಾನು ಗೌರವಾನ್ವಿತರೆಲ್ಲರೂ ಸೇರಿ ದೀಪ ಪ್ರಜ್ವಲನೆ ಮಾಡಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕೆಂದು ಬೇಡಿಕೊಳ್ಳುತ್ತೇನೆ.
ಧನ್ಯವಾದಗಳು. ಶ್ರೀ ಗವಿಸಿದ್ದಯ್ಯ ಹಳ್ಳಿಕೇರಿ ಮಠ ಇವರು ಜಂತ್ಲಿ ಶಿರೂರ್ ಸ್ಥಾನದವರು. ಇವರು ಜಾನಪದ ಕಲಾವಿದರಾಗಿದ್ದು ಜಾನಪದದ ಬಗ್ಗೆ ಅತಿಯಾದ ತಿಳುವಳಿಕೆ ಜ್ಞಾನವನ್ನು ಹೊಂದಿರುತ್ತಾರೆ. ಇವರು ತತ್ವಪದಗಳನ್ನು ಹಾಡಿ ತಿಳಿಸುವ ಜೊತೆಗೆ ಜನರಲ್ಲಿ ಜಾನಪದದ ಚಿಲುಮೆಯನ್ನು ಜೀವಂತವಾಗಿಡಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಅವರ ಒಂದು ಸಣ್ಣ ಪ್ರಯತ್ನದ ಫಲ ನಮಗೂ ಸಿಗಲಿ ಅಂಥೇಳಿ ಇವತ್ತು ನಾವು ನಮ್ಮ ಕಾರ್ಯಕ್ರಮಕ್ಕೆ ಅವ್ರನ್ನ ಕರೆಸಿದ್ದೀವಿ. ಧನ್ಯವಾದಗಳು ನೀವು ಬಂದಿದ್ದಕ್ಕೆ. ಸೊ ಇನ್ನು ವೇದಿಕೆಯನ್ನು ನಾನು ಅವರಿಗೆ ಬಿಟ್ಟುಕೊಡ್ತೇನೆ. ಅವರು ನಮಗೆ ಜ್ಞಾನದ ಅರಿವನ್ನು ನೀಡಲಿ ಅಂತ ಬೇಡ್ಕೊಳ್ತೀನಿ. ಸರಿಬೇಕು. ಹಲ್ ಹಲ್ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಪ್ರಾರಂಭದಲ್ಲಿ ಎನ್ನ ಮನದ ಆರಾಧ್ಯ ದೇವರಾಗಿರುವಂತಹ ನಡೆದಾಡುವ ದೇವರೆಂದು ಖ್ಯಾತಿ ಪಡೆದಿರುವ ಗದುಗಿನ ಜ್ಞಾನಯೋಗಿ ಲಿಂಗೈಕ್ಯ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳು ನನ್ನ ಮನದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಸಾಹಿತ್ಯ ಕಲಾವೇದಿಕೆ ಬೆಟಗೇರಿ ಗದಗ್ ಸಂತ ಶಿಶುನಾಳ ಶ್ರೀಪರ ತತ್ವಪದಗಳ ಗಾಯನ ಮತ್ತು ವ್ಯಾಖ್ಯಾನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಬಂಧುಗಳಿಗೆ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ವ್ಯಾಖ್ಯಾನ ಮಾಡಲಿರುವಂತಹ ಹಿರಿಯರು ಮಾರ್ಗದರ್ಶಕರಾಗಿರುವಂತಹ ಡಾಕ್ಟರ್ ದತ್ತಪ್ರಸನ್ನ ಪಾಟೀಲ್ ಸರ್ ಅವರಲ್ಲಿ ಶರಣೆಂದು ಈ ನಾಡಿಗೆ ಕೇವಲ ತತ್ವವನ್ನು ಹೇಳುವುದಷ್ಟೇ ಅಲ್ಲ, ಆ ತತ್ವದ ಜೊತೆಗೆ ತಮ್ಮ ಜೀವನವನ್ನು ಕೂಡ ಸಹಿತ ಮಾರ್ಗದರ್ಶನ ಮಾಡಿರ್ತಕ್ಕಂತಹ ವ್ಯಕ್ತಿ ಜಗತ್ತಿನೊಳಗೆ ಯಾರಾದರೂ ಇದ್ರೆ ಅದು ನಮ್ಮ ಸಂತ ಶಿಶುನಾಳ ಶರೀಫರು ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಹಾಗಾಗಿ ಅವರ ಒಂದು ತತ್ವಪದಗಳ ಗೀತೆಗಳ ಗಾಯನ ಮತ್ತು ವ್ಯಾಖ್ಯಾನ ಇವತ್ತೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ,
ನಿಜಕ್ಕೂ ಅತ್ಯಂತ ಅಭಿನಂದನೀಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಪ್ರಾರಂಭದಲ್ಲಿ ಒಂದು ಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಒಂದೊಂದು ಗೀತೆಯನ್ನು ನಾನು ಹೇಳ್ತಾ ಹೋಗ್ತೇನೆ, ಅದರ ವ್ಯಾಖ್ಯಾನವನ್ನ ಸರ್ ಅವರು ತಿಳಿಸ್ಕೊಡ್ತಾ ಹೋಗ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಒಂದ್ಸಲ ಜೋರಾದ ಚಪ್ಪಾಳಿನ ತಟ್ಟುವುದರ ಮೂಲಕ ಕೋಡಗನ್ನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗನ್ನ ಕೋಳಿ ನುಂಗಿತ್ತ, ಕೋಡಗನ್ನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗನ್ನ ಕೋಳಿ ನುಂಗಿತ್ತ, ಕೋಡಗನ್ನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗನ್ನ ಕೋಳಿ ನುಂಗಿತ್ತ, ಆಡುವಾನಿಯ ನುಂಗಿ, ಆಡುವಾನಿಯ ನುಂಗಿ, ಗ್ವಾಡೆ ಸುಣ್ಣವ ನುಂಗಿ, ಆಡಲು ಬಂದ ಪಾತರದವಳ, ಆಡಲು ಬಂದ ಪಾತರದವಳ ಮದ್ದಳೆ ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ, ಕೊಡಗನ 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 ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ, ಒಳ್ಳುವನಕೆಯ ನುಂಗಿ, ಕಲ್ಲು ಗೂಟವ ನುಂಗಿ, ಒಳ್ಳುವನಕೆಯ ನುಂಗಿ, ಕಲ್ಲು ಗೂಟವ ನುಂಗಿ, ಮೆಲ್ಲಲು ಬಂದ ಮುದುಕಿಯನ್ನ, ಮೆಲ್ಲಲು ಬಂದ ಮುದುಕಿಯನ್ನ ಮೆಲ್ಲು ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ, ಕೊಡಗನ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಮುಂದೆ ಹೇಳ್ತಾರೆ, ಹಗ್ಗ ಮಗ್ಗವ ನುಂಗಿ, ಹಗ್ಗ ಮಗ್ಗವ ನುಂಗಿ, ಮಗ್ಗವ ಲಾಳಿ ನುಂಗಿ, ಮಗ್ಗದ ಮೇಲೆ ಕುಂತಿರುವವನ, ಮಗ್ಗದ ಮೇಲೆ ಕುಂತಿರುವವನ ಮಣಿಯು ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ, ಎತ್ತು ಜತ್ತುಗೆ ನಂಬಿ, ಬಹುತೇಕ ನಮ್ಮ ಹಳ್ಳಿಯ ಗ್ರಾಮೀಣ ಭಾಷೆಯ ಸೊಗಡಿನೊಂದಿಗೆ ಆ ಕಾವ್ಯವನ್ನ ನಾವು ನೋಡ್ತೀವಿ. ಎತ್ತು ಜತ್ತುಗೆ ನುಂಗಿ, ಬದ್ಧ ಬಾಣವ ನುಂಗಿ, ಮುಕ್ಕೂಟ ತಿರುಗಿಸುವವನ ಮೇಲೆ ನುಂಗಿತ್ತ ತಂಗಿ, ಕೊಡಗನ ಕೊಡಗನ ಕೋಳಿ ನುಂಗಿತ್ತ ನೋಡುವ ತಂಗಿ, ಕೊಡಗನ ಕೋಳಿ ನುಂಗಿತ್ತ, ಗುಡ್ಡ ಗವ್ವರ ನುಂಗಿ, ಗವ್ವರ ಇರುವೆಯ ನುಂಗಿ, ಗೋವಿಂದ ಗುರುವಿನ ಪಾದ, ಗೋವಿಂದ ಗುರುವಿನ ಪಾದ ನನ್ನನೆ ನುಂಗಿತ್ತ ತಂಗಿ, ಕೊಡಗನ ಕೊಡಗನ ಕೋಳಿ ನುಂಗಿ